ಚಾಮರಾಜನಗರ ಲೋಕಸಭಾ ಕ್ಷೇತ್ರ ಎಂದೇ ದಿನಕ್ಕೆ ರಂಗೇರ್ತಾ ಇರುವಂತದ್ದು. ಈಗಾಗಲೇ ಸುನಿಲ್ ಬೋಸ್ ಅವರ ಪರವಾಗಿ ಎಚ್.ಸಿ. ಮಹದೇವಪ್ಪ ಅವರು ಕೂಡ ಪ್ರಚಾರವನ್ನ ಭರ್ಜರಿಯಾಗಿ ಆರಂಭಿಸ್ತಾ ಇದ್ದಾರೆ. ಮಗನ ಗೆಲುವಿಗಾಗಿ ಈಗಾಗಲೇ ಶ್ರಮವನ್ನ ಕೂಡ ಪಡ್ತಾ ಇರುವಂತದ್ದು. ನಮ್ಮೊಂದಿಗೆ ಎಚ್.ಸಿ. ಮಹದೇವಪ್ಪ ಅವರಿದ್ದಾರೆ, ಅವ್ರನ್ನೇ ಮಾತನಾಡಿಸ್ತಾ ಹೋಗ್ತೀನಿ. ಸರ್, ಈಗಾಗಲೇ ನೀವು ಸಾಕಷ್ಟು ಕಡೆ ಸುತ್ತಾಟವನ್ನ ಮಾಡಿದ್ದೀರಾ, ಏನ್ ಅನಿಸ್ತಾ ಇದೆ ಜನರ ನಾಡಿ ಮಿಡಿತ ಅಂತ? ಜನರು ವ್ಯಾಪಕವಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲವನ್ನು ಬಹಿರಂಗವಾಗಿ ವ್ಯಕ್ತ ಮಾಡ್ತಾ ಇದ್ದಾರೆ. ಅವರಿಗೆ ದೇಶದ ಕೋಮುವಾದದ ಆಡಳಿತ ಮತ್ತು ಅವರ ಕೆಟ್ಟ ಮನಸ್ಸುಗಳು ಅರ್ಥ ಆಗಿದೆ BJP-ಅವ್ರದ್ದು ಮತ್ತು JDS-ನವ್ರದ್ದು. ಜನ ಪ್ರಜಾಪ್ರಭುತ್ವದಲ್ಲಿ ಮತ್ತು ಸಂವಿಧಾನದಲ್ಲಿ ಅಚಲವಾದಂಥ ನಂಬಿಕೆ ವಿಶ್ವಾಸ ಇಟ್ಟಿದ್ದಾರೆ. ಅದ್ರ ಜೊತೆಯಲ್ಲೇ ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಕೈಗೊಂಡಿರ್ತಕ್ಕಂಥ ಜನಪರ ಆಡಳಿತ ಮತ್ತು 5 ಗ್ಯಾರಂಟಿಗಳು ಹೇಗೆ 1,20,00,000 ಕುಟುಂಬಗಳಿಗೆ ಆರ್ಥಿಕ ಸ್ವಾವಲಂಬನೆಯನ್ನು ಒದಗಿಸ್ಕೊಟ್ಟಿದೆ. ಸಂವಿಧಾನ ಜಾಗೃತಿ ಜಾಥಾದ ಮುಖಾಂತರ ಜನರಲ್ಲಿ ಹೇಗೆ ಅರಿವು ಮೂಡಿಸಿ ಪ್ರಜಾಪ್ರಭುತ್ವ ಸಂವಿಧಾನದ ಬಗ್ಗೆ, ಕೋಮುವಾದದ ಮುಖಾಂತರ ಪ್ರಜಾಪ್ರಭುತ್ವವನ್ನು ಸಂವಿಧಾನವನ್ನು ಅಳಿಸ್ತಕ್ಕಂಥ ಕೆಲಸ BJP ಮಾಡೋ ಹುನ್ನಾರ ಅವ್ರಿಗೆ ಅರ್ಥ ಆಗಿದೆ. ಈ ಎಲ್ಲ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ವ್ಯಾಪಕವಾದ ಬೆಂಬಲವನ್ನು ಎಲ್ಲ ಜನರು ವ್ಯಕ್ತ ಮಾಡ್ತಾ ಇದ್ದಾರೆ. ಇದು ಪ್ರಜಾಪ್ರಭುತ್ವದ ಬಲವರ್ಧನೆ, ಸಂವಿಧಾನ ರಕ್ಷಣೆ ಹಿತದೃಷ್ಟಿಯಿಂದ ಒಳ್ಳೆಯ ಬೆಳವಣಿಗೆ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ಸರ್, ಈಗಾಗಲೇ BJP ಕೂಡ ಒಂದು ದಲಿತಾಸ್ತ್ರವನ್ನ ಬಳಸ್ತಾ ಇದೆ. ಕಾರಣ ಏನು ಅಂದ್ರೆ, ಹಿಂದುಳಿದ ವರ್ಗಗಳ ಒಂದು ಅನುದಾನವನ್ನ ನೀವು ಈಗಾಗಲೇ ಗ್ಯಾರಂಟಿ ಯೋಜನೆಗಳಿಗೆ ಬಳಸ್ತಾ ಇದ್ದೀರಾ ಅನ್ನುವಂಥ ಒಂದು ಗಂಭೀರ ಆರೋಪವನ್ನ ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ದಲಿತರು ಯಾರು ಕೂಡ ಕಾಂಗ್ರೆಸ್ಗೆ ಓಟ್ ಹಾಕುವಂತ ಅವಶ್ಯಕತೆ ಇಲ್ಲ, ಖಂಡಿತವಾಗಿಯೂ ಕೂಡ BJP ಬಂದ್ರೆ ಸಂವಿಧಾನವನ್ನು ನಾವು ಬದಲಾಯಿಸಲ್ಲ ಅನ್ನೋದನ್ನ ಕೂಡ ಸಾರಿ ಹೇಳುವಂತ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಏನ್ ಹೇಳ್ತೀರಾ ಸರ್? ಹಾಗಾದ್ರೆ BJP ಎಂದು ದಲಿತರ ಪರವಾಗಿದೆ, ಹಿಂದುಳಿದವರ ಪರವಾಗಿದೆ, ಸಾಮಾಜಿಕ ನ್ಯಾಯದ ಪರವಾಗಿದೆ, ಮೀಸಲಾತಿ ಪರವಾಗಿದೆ. ಅವರ ವಾದನೆ ಕೋಮುವಾದ, ಸಂವಿಧಾನಕ್ಕೆ ವಿರುದ್ಧವಾಗಿರುವಾಗ ದಲಿತರ ಪರ, ಸಾಮಾಜಿಕ ನ್ಯಾಯದ ಪರವಾಗ ಮೀಸಲಾತಿ ಹೇಳೋಕ್ಕೆ ಅಲ್ಲಿ ಪ್ರಶ್ನೆ ಬರೋದೇ ಇಲ್ಲ. ದೇ ಆರ್ ಟೋಟಲಿ ಅಗೇನ್ಸ್ಟ್ ದಿ ರಿಸರ್ವೇಷನ್ ಅಂಡ್ ಸೋಷಿಯಲ್ ಜಸ್ಟಿಸ್. ಸರ್, BOI ವಿಜಯೇಂದ್ರ ಅವರು ಕೂಡ ಒಂದು ಮಾತನ್ನ ಹೇಳ್ತಾರೆ ಪ್ರತಿ ಬಾರಿಯೂ ಕೂಡ ಈ ಒಂದು ಚುನಾವಣಾ ಪ್ರಚಾರ ಸಂದರ್ಭದಲ್ಲಿ. ದಲಿತರು ಎಲ್ಲರೂ ಕೂಡ ದಲಿತರನ್ನ ಹೈಜಾಕ್ ಮಾಡುವಂತ ಕೆಲಸವನ್ನ ಕಾಂಗ್ರೆಸ್ ಮಾಡ್ತಾ ಇದೆ. ಅಂದ್ರೆ ದಲಿತರ ಒಂದು ಮತಗಳನ್ನ ಸೆಳಿಬೇಕು ಅನ್ನುವಂಥ ಉದ್ದೇಶದಿಂದ ಈ ರೀತಿ ಮಾತುಗಳನ್ನ ಆಡ್ತಾ ಹೋಗ್ತಾರೆ ಹೊರತು ಅವರು ಬೇರೆ ಯಾವುದೇ ಒಂದು ಕಾರಣಕ್ಕೂ ಕೂಡ ಇಲ್ಲಿ ದಲಿತರ ಹೆಸರನ್ನ ಬಳಸ್ತಾ ಇಲ್ಲ ಅನ್ನುವಂಥ ಸ್ಪಷ್ಟವಾಗಿ ಹೇಳ್ತಾರೆ. ಸರ್, ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಈ ದೇಶದ ದಲಿತರನ್ನು ಯಾರೂ ಹೈಜಾಕ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಅವರು ಪ್ರಬುದ್ಧರಿದ್ದಾರೆ. ಚುನಾವಣೆಗಳಲ್ಲಿ ತಮ್ಮ ಹಿತ ಯಾರು ರಕ್ಷಣೆ ಮಾಡ್ತಾರೆ ಅನ್ನೋದು ಚೆನ್ನಾಗಿ ಗೊತ್ತಿದೆ ಅವರಿಗೆ. ಕೋಮುವಾದ BJPಯ ಆಟನೂ ಗೊತ್ತಿದೆ. ಅವರು ಮಾತಾಡ್ದೇ ಯಾರ ಓಲೈಕೆಗೂ ಅವರು ಒಳಗಾಗೋದಿಲ್ಲ. ಚುನಾವಣೆಯಲ್ಲಿ ಏನು ನಿರ್ಧಾರ ಮಾಡಬೇಕು ಅದನ್ನೇ ಮಾಡ್ತಾರೆ. ಅವರು ಮನಸ್ಸೆಲ್ಲ 1952 ಇಂದ ಇಲ್ಲಿ ತನಕ ಕಾಂಗ್ರೆಸ್ಸಿನ ಪರವಾಗೇ ಇದೆ. ಸರ್, ಕೊನೆಯದಾಗಿ ಈಗಾಗಲೇ ಸುನಿಲ್ ಬೋಸ್ ಅವರು ಒಂದೊಮ್ಮೆ ನೀವು ಗೆಲ್ಲೇಬೇಕು ಅನ್ನೋ ಪ್ರಯತ್ನವನ್ನ ಪಡ್ತಾ ಇದ್ದೀರಾ. ನಿಜವಾಗ್ಲೂ ಕೂಡ ಗೆಲ್ಲದೇ ಇದ್ರೆ ಸಾಕಷ್ಟು ಸಮಸ್ಯೆ ನಿಮಗೂ ಕೂಡ ಉಂಟಾಗುತ್ತೆ ಅನ್ನುವಂಥ ಮಾತುಗಳು ಕೂಡ ನಿಮ್ಮ ಪಕ್ಷದಲ್ಲೇ ಕೇಳ್ಬರ್ತಾ ಇದೆ. ಕಾರಣ ಏನಂದ್ರೆ ಸಚಿವರ ಮಗನೇ ಸೋತ ಅನ್ನುವಂಥ ಒಂದು ಮಾತು ಕೂಡ ಕೇಳ್ಬರುತ್ತೆ. ಇದ್ರ ಬಗ್ಗೆ ಏನ್ ಹೇಳ್ತೀರಾ ಸರ್? ಇಲ್ಲಿ ಆ ಪ್ರಶ್ನೆ ಇಲ್ವೇ ಇಲ್ವಲ್ಲ. ಈ ಪ್ರಶ್ನೆ ಇಲ್ವೇ ಇಲ್ಲ. ಜನರ ನಾಡಿ ಮಿಡಿತ ನೋಡಿ ನೀವು. ಜನ ಸ್ಪಷ್ಟವಾಗಿ ಉತ್ತರ ಕೊಡ್ತಾರೆ. 26ನೇ ತಾರೀಕು 100ಕ್ಕೆ 100 ಖಂಡಿತವಾಗಿ ಕಾಂಗ್ರೆಸ್ಸಿನ ಪರವಾಗಿ ಈ ಕ್ಷೇತ್ರದ ಪ್ರಬುದ್ಧ ಮತದಾರರು ಕಾಂಗ್ರೆಸ್ ಅಭ್ಯರ್ಥಿ ಸುನಿಲ್ ಬೋಸ್ಗೆ ಕೊಡ್ತಾರೆ, ಕಾಂಗ್ರೆಸ್ನೇ ಗೆಲ್ಲಿಸ್ತಾರೆ. ಎಚ್.ಸಿ. ಮಹದೇವಪ್ಪ ಅವರ ಮಾತು. ಕ್ಯಾಮರಾ ಪರ್ಸನ್ ನವೀನ್ ಜೊತೆ ಪ್ರಜ್ವಲ್ ನಿಟ್ಟೂರ್, ನ್ಯೂಸ್ ಫಸ್ಟ್, ಚಾಮರಾಜನಗರ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.